ಅಂತೇಳಿ ಬಯಸುವಂಥದ್ದು ಸಹಜ. ಹೀಗಾಗಿ ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ವರುಣ್ ಚಕ್ರದ ಜೊತೆಗೆ ಈ ಸ್ಪಿನ್ನರ್ ರವೀಂದ್ರ ಜಡೇಜಾ, ಇವರು ಅನುಭವವಾದ ಬ್ಯಾಟ್ರು ಅದಾರ, ಎಲ್ಲ ಅದರ ಆಲ್ರೌಂಡರ್ ಅದಾರ. ಇನ್ನೂ ಇಬ್ಬರು ಒಳ್ಳೆ ಬೌಲರ್ಗಳಿದ್ದಾರೆ. ಇವರೆಲ್ಲರ ಸಹಾಯದಿಂದಾಗಿ ಕುಲ್ದೀಪ್ ನಯ್ಯರ್ ಅನ್ನುವಂಥವ್ರು, ಇನ್ನೊಬ್ಬ ಅನೇಕ ಜನ ಬಂದಿದ್ದಾರೆ ಹೊಸ ಹುಡುಗರು. ಅವರು ಇವತ್ತು ಅಕ್ಷರ್ ಪಟೇಲ್ ಅಂತೇಳಿ ಇವರು ಸಹಿತ ಈ ತಂಡಕ್ಕೆ ಒಂದು ತಮ್ಮದೇ ದಿನ ಕೊಡೋ ಸಾಧ್ಯತೆಗಳಿದ್ದಾವೆ. ಇವರೆಲ್ಲರ ಕಾರಣದಿಂದಾಗೆ, ಇವರೆಲ್ಲರ ಒಕ್ಕಟ್ಟಿನ ಶ್ರಮದಿಂದಾಗೆ ಸಹಜವಾಗಿ ಭಾರತ ಒಂದಿಷ್ಟು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗೆ ಅಂತೇಳಿ ನ್ಯೂಜಿಲೆಂಡನ್ನು ನಿರ್ಲಕ್ಷ್ಯ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಅವ್ರ ಫೀಲ್ಡಿಂಗ್ ಅದ್ಭುತವಾಗ್ಯದ. ಅದೇ ಕಾಲಕ್ಕೆ ಬಾಲಿಂಗದಲ್ಲಿಯೂ ಅವರ ಫೈನಲ್ದಲ್ಲೇ ಏನಪ್ಪ ಅಂತಂದ್ರೆ ಈ ನಮ್ಮ ಮ್ಯಾಟ್ ಹೆನ್ರಿ ಅವರು ಬರುವುದರಿಂದಾಗಿ ಭುಜದ ನೋವಿಂದ ಹೊರಗೆ ಉಳಿದಿದ್ದರು. ಅವ್ರ ಬಾಲಿಂಗ್ ಪಡೆ ಬಲಿಷ್ಠ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ 9ನೇ ತಾರೀಕಿನಂದು ನಡೆಯುತ್ತಿರುವಂಥ ಈ ಪಂದ್ಯ ನ್ಯೂಜಿಲೆಂಡ್ ಮತ್ತು ಭಾರತ ಎರಡಕ್ಕೂ ಇತಿಹಾಸ ನಿಲ್ಲಿಸುವ ಸಮಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಗೆದ್ದರೂ ಅವ್ರು ನಮ್ಮವ್ರನ್ನ ಇದನ್ನು ನಾವು ಬೆಳೆಸಬೇಕಾಗಿದೆ. ಯಾಕೆಂದರೆ ಸ್ಪರ್ಧೆಯನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳುವಂಥ ಮನೋವೃತ್ತಿ ನಾವು ಬೆಳೆಸಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಇಲ್ಲೆಲ್ಲರೂ ಸ್ಪರ್ಧಾಳುಗಳು, ಈ ಸ್ಪರ್ಧಾಳುಗಳು ಇವರು ಯಾರೂ ಪರಸ್ಪರ ವೈರಿಗಳಲ್ಲ ಎಂಬ ಸತ್ಯವನ್ನು ತಿಳ್ಕೊಂಡು ಈ ಒಂದು ಆಟವನ್ನು ಆಡಬೇಕಾಗಿದೆ, ನೋಡಬೇಕಾಗಿದೆ. ನೋಡೋರು ಯಾರು ಗೆಲ್ತಾರೆ ಅಂತ ಹೇಳ್ತಾ ಈ ಒಂದು ಪಂದ್ಯದಲ್ಲೇ ಎಲ್ಲರಿಗೂ ಕುತೂಹಲದ. ಎಲ್ಲರೂ ನಾಳೆ 2:30 ನೋಡ್ತಾ ಇದ್ದಾರೆ. 2:30 ಗಂಟೆಗೆ ಆರಂಭವಾಗುವಂಥ ಈ ಮ್ಯಾಚ್ ಭಾರತಕ್ಕೆ ಒಂದು ದೊಡ್ಡ ಸವಾಲು ಅನ್ನೋದ್ರಲ್ಲೇ ಎರಡು ಅಭಿಪ್ರಾಯ ಇಲ್ಲ. ಅದೇ ಕಾಲಕ್ಕೆ ಜಗದ ಇವತ್ತು ಶೋಯಬ್ ಅಖ್ತರ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಶೋಯಬ್ ಅಖ್ತರ್ ಅವರು ಒಂದು ರೀತಿಯಿಂದ ನ್ಯೂಜಿಲೆಂಡ್ ಪರ ಇದ್ದರೂ ಒಳಗೊಳಗೆ ಅವರ ಹೃದಯ ಭಾರತ ಕಡೆಯೂ ನುಲಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ ವಾಸಿಮ್ ಅಕ್ರಮ್ ಅವರು, ಇನ್ನುಳಿದವರು ಭಾರತ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಗದ ದಿಗ್ಗಜರು ಸಹಿತ ಭಾರತ ಕಡೆ ಒಲವಿದ್ದರು, ಅಲ್ಲೇ ಇಲ್ಲೇ ಸಹಜವಾಗಿ ನ್ಯೂಜಿಲೆಂಡ್ ಕಡೆಯೂ ಒಲವಿದ್ದನ್ನು ನೋಡ್ತಾ ಇದ್ವಿ ನಾವು ರಿಕ್ಕಿ ಪಾಂಟಿಂಗ್ ಅಂತವರಿಂದ. ಒಟ್ಟಾರೆಯಾಗಿ ಕ್ರಿಕೆಟ್ ಮಾತ್ರ ನಾಳೆ ರೋಚಕ ಆಗಿರ್ತದೆ. ಒನ್ ಸೈಡೆಡ್ ಆಗಲಿಕ್ಕಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.